ನಮಸ್ಕಾರ. ಜನರೊಂದಿಗೆ ಜನತಾದಳ ಅನ್ನೋಂಥ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಹೊತ್ಕೊಂಡು ಇಡೀ ರಾಜ್ಯಾದ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮದ ಉದ್ದೇಶಗಳನ್ನು ಸಾರ್ತಿರ್ತಕ್ಕಂಥ ನಮ್ಮ ಪಕ್ಷದ ಯುವ ನಾಯಕರು, ರಾಜ್ಯ ಯುವ ಅಧ್ಯಕ್ಷರು ಆದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ತಮ್ಮನ್ನು ಉದ್ದೇಶಿಸಿ ಭಾಳ ಸವಿಸ್ತಾರವಾಗಿ ಮಾತಾಡಿರ್ತಕ್ಕಂಥ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಭೋಜಗೌಡ ಸಾಹೇಬ್ರೆ ಹಾಗೂ ಈ ಒಂದು ಕ್ಷೇತ್ರದ ಜನಪ್ರಿಯ ಶಾಸಕರು, ಎಲ್ಲ ಒಂದು ಮಾತೃ ಹೃದಯವನ್ನು ಹೊಂದಿರತಕ್ಕಂಥ ಶಾಸಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ಸೋದರಿ ಸಮಾನರಾದಂಥ ಶಾರದಾ ಪೂರ್ಣಾಯ್ಕ್ ಮೇಡಮ್ ಅವರೇ ಹಾಗೂ ರಾಜ್ಯ ಮಹಿಳಾ ಅಧ್ಯಕ್ಷರು ಸೋದರಿಯವರಾದಂಥ ನಮ್ಮ ರಶ್ಮಿ ರಾಮೇಗೌಡ ಮೇಡಮ್ ಅವರೇ, ಈ ಒಂದು ಪಕ್ಷದ ಜಿಲ್ಲಾ ಅಧ್ಯಕ್ಷರೇ, ವೇದಿಕೆ ಮೇಲೆ ಅವರಿವರನ್ನದೇ ಎಲ್ಲ ಪಕ್ಷದ ನಿಷ್ಠಾವಂತ ಮುಖಂಡರು, ಕಾರ್ಯಕರ್ತರು, ಶಾಸಕರು, ಮಾಜಿ ಶಾಸಕರುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಜಾತ್ಯತೀತ ಜನತಾದಳದ ಮುಖಂಡರೇ, ಸೋದರರೇ, ಪತ್ರಿಕಾ ಮಾಧ್ಯಮದವರೇ, ದೃಶ್ಯ ಮಾಧ್ಯಮದ ಸೋದರರೇ, ಪತ್ರಕರ್ತ ಸೋದರರೇ, ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜಿಸಿರ್ತಕ್ಕಂಥ ಎಲ್ಲ ನನ್ನ ಎಲ್ಲ ಘಟಕಗಳ ಅಧ್ಯಕ್ಷರೇ, ಸೋದರರೇ ಮತ್ತು ನಮ್ಮ ಕುಲಬಂಧವರು, ನಮ್ಮ ಎಸ್ ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಜಾತ್ಯತೀತ ಜನತಾದಳದ ಜಿಲ್ಲಾ ಎಸ್ ಟಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದಂಥ ಹನುಮಂತ ನಾಯ್ಕ ಅವರೇ, ಮಂಜುನಾಥ್ ಸರ್ ಅವರೇ, ಎಲ್ಲ ನನ್ನ ಸೋದರರೇ, ಭಾಳ ಹೆಮ್ಮೆ ಅನ್ನಿಸ್ತದ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಯಾಕೆಂದರೆ ಅಡಿಕೆ ನಾಡಿನಲ್ಲಿ ಇವತ್ತು ದೇವರ ಆಶೀರ್ವಾದವನ್ನು ಪಡೆದು ನಿಮ್ಮ ಮುಂದೆ ನಾನು ಮಾತಾಡೋದು, ನನ್ನ ಒಬ್ಬ ಶಾಸಕಳ ಸನ್ಮಾನ್ಯ ದೇವೇಗೌಡರ ಆಶೀರ್ವಾದದಿಂದ ನಾನೊಂದು ಶಾಸಕಳಾಗಿ ನಿಮ್ಮ ಮುಂದೆ ನಿಂತಿರೋದು ಭಾಳ ಹೆಮ್ಮೆಯ ಸಂಗತಿ ಅಂತ ನನಗನ್ನಿಸ್ತದೆ. ಯಾಕಂದರೆ JDS ಪಕ್ಷದ ಬಗ್ಗೆ ನಾವ್ಯಾರೂ ಮಾತಾಡಬೇಕಾಗಿಲ್ಲ. ಸನ್ಮಾನ್ಯ ದೇವೇಗೌಡರು ನಮಗೆಲ್ಲ ಒಂದು ಪಕ್ಷವನ್ನು ಕಟ್ಟಿ ಆ ಒಂದು ಸ್ವತಃ ಶಕ್ತಿಯನ್ನು ನಮಗೆಲ್ಲ ಕೊಟ್ಟಾರವರು. ಯಾಕಂತಂದ್ರೆ ಇವತ್ತು ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮಾತಾಡ್ತಾ ಹಲವಾರು ಮುಖಂಡರು ನಾವು ಮಾತಾಡ್ತಿರ್ತೀವಿ, ಅವರು ನಮ್ಮ ದೇವೇಗೌಡರ ಕುಡಿ ಅಂತೇಳಿ. ಆದರೆ ನಾವೆಲ್ಲರೂ ಸನ್ಮಾನ್ಯ ದೇವೇಗೌಡರ ಕುಡಿಗಳನ್ನಂಥದ್ದು ನನ್ನ ಭಾವನೆ. ಯಾಕಂದರೆ ಎಲ್ಲರಿಗೆ ಅಷ್ಟೇ, ಅವರು ಎಲ್ಲರಿಗೂ ಒಂದು ರಾಜಕೀಯ ಜೀವನವನ್ನು ಒಂದು ಶ್ರದ್ಧೆ ನಿಷ್ಠೆಯಿಂದ ಪಕ್ಷ ಕಟ್ಟಿ ಒಂದು ಜನಸೇವೆ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಪಕ್ಷದ ವರಿಷ್ಠರು, ರಾಷ್ಟ್ರೀಯ ಅಧ್ಯಕ್ಷ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು ಇವತ್ತು ನಮ್ಮೆಲ್ಲರೂ ಅವ್ರ ಕುಟುಂಬದ ನಾವೆಲ್ಲರೂ ಕುಡಿಗಳಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ನೋಡ್ರಿ, ನಾನು ನಿನ್ನೆ ಬಂದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಶಾರದಾ ಪೂರ್ಣಾಯ್ಕ್ ಮೇಡಮ್ ಅವರ ಒಂದು ಅಭಿಮಾನಿಗಳು, ಪಕ್ಷದ ಮುಖಂಡರು ನನ್ನ ಒಂದು ಮನೆ ಮಗಳ ಥರ ನೀವೆಲ್ಲರೂ ಗೌರವಿಸಿ ನನ್ನ ಸ್ವಾಗತ ಮಾಡ್ಕೊಂಡು ನನಗೆಲ್ಲ ಇಲ್ಲಿವರೆಗೆ ಕೂಡ ನನ್ನೆಲ್ಲ ಮಹಿಳಾ ಅಕ್ಕ ತಂಗಿಯರು ಇವರೆಲ್ಲರಷ್ಟು ಪ್ರೀತಿ ತೋರಿಸಿರಿ ನೀವು. ಈ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ, ಸದಾ ನಾನು ನಿಮಗೆ ಋಣಿಯಾಗಿರ್ತೀನಿ. ಯಾಕಂದರೆ ಮಾತಾಡ್ತಾ ಹೇಳ್ತಾ ಇದ್ರು, ಕರೆಯಮ್ಮನವರು ದೇವದುರ್ಗ ಕ್ಷೇತ್ರದಿಂದ ಬಂದಾರ, ಅವರು ಒನಕೆ ಓಬವ್ವ ಅಂತೇಳಿ ನಮ್ಮ ಶಾರದಾ ಮೇಡಮ್ ಅವರು ಅವರು ಆ ರೀತಿ ಗುರುತಿಸಿದ್ರು. ನಾನೇನು ಅನ್ಕೊಂಡೆಪ್ಪ ಅಂತಂದರೆ ನಿಜವಾಗ್ಲೂ ಆ ರೀತಿ ನಾನಿಲ್ಲ. ಆದರೆ ಆ ಒಂದು ವೀರ ವನಿತೆ ಒನಕೆ ಓಬವ್ವನ ಕೈಯಲ್ಲಿ ಮರದಿಂದ ಮಾಡಿದ ಒನಕೆ ಇತ್ತು. ಆದರೆ ನನ್ನ ಕೈಯಲ್ಲಿ ಇವತ್ತು ಜಾತ್ಯತೀತ ಜನತಾದಳ ಅನ್ನೋಂಥ ಒಂದು ಪಕ್ಷ ನನ್ನ ಕೈಯಲ್ಲಿರೋಂಥ ಒಂದು ಒನಕೆ ಅನ್ನೋಂಥ ಒಂದು ಭಾವನೆ ನಾನು ಭಾವಿಸ್ತೀನಿ. ಆ ಒನಕೆ ಇವತ್ತು ಅದರಿಂದ ಹೊಡೆದ್ರೆ ಎದ್ದು ಬರೋ ಇತಿಹಾಸನೇ ಇಲ್ಲ ನಮ್ಮ ಎದುರಾಳಿಗಳಿಗೆ ಅನ್ನೋಂಥ ಒಂದು ಮಾತನ್ನು ಹೇಳ್ತಾ ಇವತ್ತು ಭಾಳ ಸಮಯ ಆಗ್ಯದ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಬೇಕು. ಅವ್ರು ನೋಡ್ರಿ, ನಿಜವಾಗ್ಲೂ ತ್ಯಾಗಮಯಿ ಅವರು ಯುವ ನಾಯಕರು. ಯಾಕಂದರೆ ಅವ್ರನ್ನ ನಾವು ಭಾಳ ಸಲ ನೋಡ್ಬೇಕಂತೇಳಿ ಕಾಯ್ತಾ ಇದ್ದೀವಿ ನಾವು. ಅವಾಗ ಅವರು ಸಿಗ್ತಾಯಿದ್ದಿಲ್ಲ. ಆದರೆ ಅವರೊಂದು ತೀರ್ಮಾನ ಮಾಡಿ ಇಡೀ ರಾಜ್ಯಾದ್ಯಂತ ಇದೇನು ಜನರೊಂದಿಗೆ ಜನತಾದಳ ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಇವತ್ತು ಯುವಕರನ್ನ ಉರಿದುಂಬಿಸಿ ಮುಂದಿನ 2028ಕ್ಕೆ ನಮ್ಮ ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನೋಂಥ ಒಂದು ಕಂಕಣಬದ್ಧ ಕೆಲಸ ಮಾಡ್ತಾರೆ. ತಾವೆಲ್ಲರೂ ಅವ್ರಿಗೆ ಕೈ ಜೋಡಿಸ್ರಿ, ಎಲ್ಲರೂ ನಮ್ಮ ಪಕ್ಷದ ಸದಸ್ಯರಾಗ್ರಿ, ಸದಸ್ಯತ್ವ ನೋಂದಣಿ ಮಾಡಿರಿ. ಇಂಥ ಒಂದು ಯಶಸ್ವಿ ಕಾರ್ಯಕ್ರಮ ನಿಜವಾಗಲೂ ನನ್ನ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತಾ, ನಿಮ್ಮೆಲ್ಲರ ಆಶೀರ್ವಾದ
ಪಕ್ಷದ ಮೇಲೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತು ನನ್ನನ್ನು ಕರೆದು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಆಧರಿಸಿ ಗೌರವಿಸಿದಂಥ ನನ್ನ ಗ್ರಾಮೀಣ ಕ್ಷೇತ್ರ ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರದ ಎಲ್ಲ ಮುಖಂಡರಿಗೂ ಮೇಡಮ್ ಅವರಿಗೂ ಎಲ್ಲ ನನ್ನ ಆತ್ಮೀಯರಿಗೂ ಹೊಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸಿ ನಮಸ್ಕಾರ. ಧನ್ಯವಾದಗಳು ಮೇಡಮ್. ಇದೀಗ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿರುವಂತಹ ರಶ್ಮಿ ರಾಣೇಗೌಡರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ಒಂದೆರಡು ಮಾತುಗಳನ್ನು ಮಾತಾಡಬೇಕಾಗಿ ಮೇಡಮ್ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮಹಿಳಾ ಸಂಘಟಕರಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದೀರಾ. ಇವತ್ತು ನಮ್ಮ ಕಾರ್ಯಕ್ರಮನ ಕುರಿತು ಒಂದೆರಡು ಮಾತುಗಳನ್ನ ಮಾತಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ನಮಿಸುತ್ತಾ ಹಾಗೂ ಶಿವಮೊಗ್ಗ ಗ್ರಾಮಾಂತರ ಜಿಲ್ಲೆಯ ನಮ್ಮ JDS ಕಾರ್ಯಕರ್ತ ಬಂಧುಗಳಿಗೆ ನಮಿಸುತ್ತಾ, ಮೊದಲನೇದಾಗಿ ನಮ್ಮ ಶಾರದಕ್ಕ ಅವ್ರನ್ನ ತಾವೆಲ್ಲ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಜೈಗಳಿಸೋಂಗೆ ಮಾಡಿದ್ದೀರ. ತಮಗೆಲ್ಲ ಧನ್ಯವಾದಗಳು. ಇವತ್ತಿನ ದಿನ ತಮಗೆಲ್ಲ ಗೊತ್ತಿರೋ ಹಾಗೆ ಜನರೊಂದಿಗೆ ಜನತಾದಳ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ JDS ಪಕ್ಷದ ಮುಖಂಡತ್ವವನ್ನು ವಹಿಸಿ ಮುಂದಿನ ದಿನಗಳಲ್ಲಿ ಏನು 2028ರಲ್ಲಿ ಚುನಾವಣೆಯಲ್ಲಿ ಅತಿ ಹೆಚ್ಚು JDS MLAಗಳನ್ನ ಜಯಗಳಿಸಬೇಕು, ನಮ್ಮ ಕಾರ್ಯಕರ್ತ ಬಂಧುಗಳಲ್ಲಿ ಒಗ್ಗಟ್ಟನ್ನು ಮೂಡಿಸಬೇಕು. ಎಲ್ಲ ರೀತಿಯಲ್ಲೂ ನಮ್ಮ ಏನು ಸದಸ್ಯತ್ವ ಅಭಿಯಾನ ಇದೆ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಮಹಿಳಾ ಸದಸ್ಯರು ಭಾಗಿಯಾಗಬೇಕು, JDS ಸದಸ್ಯರು ಭಾಗಿಯಾಗಬೇಕು. ಮುಂದಿನ ದಿನಗಳಲ್ಲಿ ಏನು ನಮ್ಮ ದೇವೇಗೌಡ ಅಪ್ಪಾಜಿಯವರ ಕನಸು 33% ಮಹಿಳಾ ಮೀಸಲಾತಿ ಇದೆ. ಅದರಲ್ಲಿ ತಾವೆಲ್ಲ ಈಗಿಂದನೇ ತಾವೆಲ್ಲ ಪಾರ್ಟಿಸಿಪೇಟ್ ಮಾಡಿ ಪ್ರತಿಯೊಂದು ವರ್ಗದಲ್ಲೂ ಮಹಿಳೆಯರು ಮುಂದಿದ್ದಾರೆ. ಆದರೆ ರಾಜಕೀಯವಾಗಿ ಸ್ವಲ್ಪ ಹಿಂದೆ ಇದ್ದಾರೆ. ಅದರ ಬಗ್ಗೆ ಅಪ್ಪಾಜಿ ತುಂಬ ಯೋಚನೆ ಮಾಡಿ ಈ ಮೀಸಲಾತಿ ಅನ್ನೋದನ್ನು ನಮ್ಮೆಲ್ಲರಿಗೂ ಒದಗಿಸ್ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೊಬೇಕು. ತಮ್ಮೆಲ್ಲರಿಗೂ ಗೊತ್ತಿದೆ, ಏನು ನಮ್ಮ ರೈತ ಪಕ್ಷ JDS ಪಕ್ಷ ರೈತರ ಪರವಾಗಿ ಯೋಚನೆ ಮಾಡೋವಂಥ ಪಕ್ಷ ಇದ್ದರೆ, ಮಹಿಳೆಯರ ಪರವಾಗಿ ಯೋಚನೆ ಮಾಡೋವಂಥ ಪಕ್ಷ ಇದ್ದರೆ ಅದು ಏಕೈಕ ಪಕ್ಷ ನಮ್ಮ JDS ಪಕ್ಷ. ತಾವೆಲ್ಲ ಗಮನಿಸ್ತಾ ಇದ್ದೀರಾ, ದಿನ ಬೆಳಗ್ಗೆ ಆದರೆ ಏನು ಇವಾಗ ರಾಜ್ಯದಲ್ಲಿ ನಡೀತಾ ಇರೋ ಸರ್ಕಾರ ಅವ್ರ ಕುರ್ಚಿಗೋಸ್ಕರ ಜಗಳ ಮಾಡ್ತಾ ಇದ್ದಾರೆ. ಯಾವುದೇ ಜನೋಪಯೋಗಿ ಕೆಲಸ ಮಾಡ್ತಾ ಇಲ್ಲ. ಯಾವುದು ಜನರ ಪರವಾಗಿ ಶಾಶ್ವತ ಯೋಜನೆಗಳನ್ನು ಇಲ್ಲಿವರೆಗೂ ಒಂದು ಯೋಜನೆಯನ್ನು ಕೊಟ್ಟಿಲ್ಲ. ಬರೀ ಭಾಷಣ ಮಾಡ್ತಾ ಇದ್ದಾರೆ. ಬಿಟ್ಟಿ ಭಾಗ್ಯಗಳನ್ನೇ ತಮ್ಮ ಸಾಧನೆ ಅಂತ ನೆನೆಸ್ತಾ ಇದ್ದಾರೆ. ಹೋದ ವಾರದಲ್ಲಿ ನಾವು ಉತ್ತರ ಕನ್ನಡ ಜಿಲ್ಲೆಗೆ ಇದೇ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ಅಂಗವಾಗಿ ಹೋಗಿದ್ದಾಗ ಈ ವೇದಿಕೆಯಲ್ಲಿ ನನಗೆ ಮಾತಾಡೋಕ್ಕೂ ಬೇಜಾರಾಗುತ್ತೆ. ಆ ಉತ್ತರ ಕನ್ನಡ ಭಾಗದಲ್ಲಿ ಹೇಗಿದೆ ಅಂದರೆ ಶೌಚಾಲಯ ಸಮೇತ ಇಲ್ಲ. ಅಲ್ಲಿ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಈ ಬಹಿರ್ದೆಸೆಗೆ ಹೊರಗಡೆ ಶೌಚಾಲಯನ ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ ಇದೆಲ್ಲ ಯೋಚನೆ ಮಾಡ್ತಾ ಇಲ್ಲ. ಯಾವುದೋ ಬಿಟ್ಟಿ ಭಾಗ್ಯಗಳನ್ನ ಸಾಧನೆ ಅಂತ ನೋಡ್ತಾ ಇದ್ದಾರೆ. ಈ ಥರ ಏನು ಜನೋಪಯೋಗಿ ಕೆಲಸ ಮಾಡಬೇಕಾಗಿದೆ. ಹೆಣ್ಮಕ್ಳಿಗೆ ಏನು ಭಾಗ್ಯ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಏನು ಆಚೆಗಡೆ ಶೌಚಾಲಯಕ್ಕೆ ಹೋಗೋದೇ ಇವ್ರು ಭಾಗ್ಯ ಕೊಟ್ಟಿರೋದಾ? ಯೋಚನೆ ಮಾಡಿ. ಇಂಥ ಸರ್ಕಾರಕ್ಕೆ ನಾವು ಮುಂದಿನ ದಿನಗಳಲ್ಲಿ ಬುದ್ಧಿ ಕಲಿಸ್ಬೇಕಾಗಿದೆ. ನಮ್ಮ ಜನೋಪಯೋಗಿ ಸರ್ಕಾರ ಏನಿದೆ, ಕುಮಾರಣ್ಣನ ಸರ್ಕಾರ ಏನಿದೆ, NDA ಸರ್ಕಾರ ಏನಿದೆ, ಇವ್ರಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ NDA ಸರ್ಕಾರನ 2028ಕ್ಕೆ ಕರ್ನಾಟಕ ಸರ್ಕಾರದಲ್ಲಿ ಬರೋ ಮುಖಾಂತರ ಕುಮಾರಣ್ಣನ ಮುಖ್ಯಮಂತ್ರಿ ಮಾಡೋದಕ್ಕೆ ತಾವೆಲ್ಲ ಆಶೀರ್ವಾದ ಮಾಡ್ತೀರಾ ಅಂತ ಅಂದ್ಬಿಟ್ಟು ಈ ದಿನ ನಾನು ಕೇಳ್ಕೊತ ಮಹಿಳೆಯರೆಲ್ಲ ದಯವಿಟ್ಟು ಇನ್ನೂ ಹೆಚ್ಚಿನ ಸಂಘಟನೆ ರಾಜಕೀಯವಾಗಿ ಪಾಲ್ಗೊಳ್ಳಿ. ಮುಂದಿನ ಏನು ಗ್ರಾಮ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತಿ ಆಗ್ಬೋದು, ಪ್ರತಿ ಎಲ್ಲ ಚುನಾವಣೆಗಳಲ್ಲಿ ತಾವು ಭಾಗವಹಿಸಬೇಕು. ಯಾಕಂದರೆ ತಮಗೆ ಏನೇ ಕೆಲಸ ಕೊಟ್ಟರು ತಾವು ಶ್ರದ್ಧೆಯಿಂದ ಮಾಡ್ತೀರಾ.
ದಯವಿಟ್ಟು ತಾವೆಲ್ಲ ಭಾಗವಹಿಸಬೇಕು ಅಂತ ಕೇಳ್ಕೊತ ಈ ವೇದಿಕೆಯಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸೋದರಿ ಸಮಾನರಾದಂಥ ಶಾರದಕ್ಕನವ್ರಿಗೆ ನಮಸ್ಕರಿಸ್ತಾ ಜೈ JDS ಜೈ ಅಕ್ಕ ಧನ್ಯವಾದಗಳು. ದಯಮಾಡಿ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು ದಯವಿಟ್ಟು ತಕ್ಷಣ ಈ ವೇದಿಕೆ ಹತ್ರ ಬರಬೇಕು. 6 ಜನ ಕುಮಾರ್ ನಾಯ್ಕರು, ಬಸಪ್ಪಗೌಡರು, ನಮ್ಮ ಕೊಮ್ಮನಾಳ್ ರಮೇಶು, ಎಲ್ಲರೂ ಕೂಡ ZP ಅಧ್ಯಕ್ಷರುಗಳು ತಕ್ಷಣ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಆನ್ವೇರಿ, ನಮ್ಮ ಸಿದ್ಲಿಪುರ ಸತೀಶು, ಎಲ್ಲರೂ ಕೂಡ ಎಲ್ಲ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಅಧ್ಯಕ್ಷರುಗಳು ವೆಂಕಟೇಶಣ್ಣ, ಥ್ಯಾಂಕ್ ಯು. ದಯಮಾಡಿ ಬೇರೆ ಯಾರು ಹೋಗ್ಬೇಡ್ರಿ, ತಮ್ಮ ಅವ್ರಿಗೆ ಅವಕಾಶ ಮಾಡಿಕೊಡ್ರಿ ZP ಅಧ್ಯಕ್ಷರುಗಳಿಗೆ. ಮೈಕ್ ಬರ್ತಾ ಇಲ್ಲ, ಮೈಕು ನಡ್ರಪ್ಪ. ಜಿಲ್ಲಾ ಪಂಚಾಯತ್ ಸದಸ್ಯರನ್ನ ಹೊರತುಪಡಿಸಿ ಉಳಿದಂತೆ ಯಾರು ಕೂಡ ವೇದಿಕೆ ಮೇಲೆ ಇರಬಾರ್ದು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಬಸಪ್ಪಗೌಡರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೀನಿ. ಜಿಲ್ಲಾ ಪಂಚಾಯತ್ ಸದಸ್ಯರನ್ನ ಹೊರತುಪಡಿಸಿ ಇನ್ಯಾರು ಕೂಡ ವೇದಿಕೆ ಮೇಲೆ ಇರಬಾರ್ದು. ಕುಂಸಿಯ ಬಸಪ್ಪಗೌಡರು ಎಲ್ಲೇ ಇದ್ರು ತಕ್ಷಣ ಬರ್ಬೇಕಣ್ಣ ದಯಮಾಡಿ. ಬಸಪ್ಪಗೌಡರು, ವೆಂಕಟೇಶಣ್ಣ ಬನ್ನಿ ಬನ್ನಿ, ಹೋಗ್ರಲ್ಲಿ. ಕುಮಾರ್ ನಾಯ್ಕ್ರೆ ನೀವು ಹೋಗಿ ಒಂದು ಫೋಟೋ ತಗ್ಸ್ಕೊಂಬರ್ರಿ. ರಮೇಶ ಹೋಗ್ರಿ ಮುಂದೆ. ಅಣ್ಣ ಅಲ್ಲಿ ಆಧಾರ್ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ರಿ. ಒಂದಿನ ಅಣ್ಣ ಆಧಾರ್ ಬೇರೆಯವರಿಗೆ ಅವಕಾಶ ಮಾಡಿಕೊಡಿ, ಬೇರೆಯವರಿಗೆ ಅವಕಾಶ ಮಾಡಿಕೊಡಿ. ಬರ್ರಿ, ಬೇಗ ಬೇಗ ಬರ್ರಿ, ಬೇಗ ಬರಬೇಕು. ದಯಮಾಡಿ ಇಲ್ಲಿಂದ ಸ್ವಲ್ಪ ಜಾಗ ಕೊಡ್ಬೇಕು. ಲಕ್ಷ್ಮಣ ಕೈ ಮುಗಿತೀನಿ. ಅಲ್ಲಿ ಅಣ್ಣ ಅಲ್ಲಿ ವೇದಿಕೆಯಲ್ಲಿ ಖಾಲಿ ಮಾಡ್ಬೇಕು. ಅಧ್ಯಕ್ಷರೇ ಆಧಾರ್ ಕಳಿಸ್ಬೇಕು, ದಯವಿಟ್ಟು ಆ ಕಡೆ ಕಳಿಸಿ. ಈಗ ಒಂದು ನಿಮಿಷ ಹೇಳ್ತೀನಿ ಅಣ್ಣ, ಅಲ್ಲಿ ಪರ್ಸಣ ಆಧಾರ್ ಆ ಕಡೆ ಹೋಗ್ಬೇಕು. ಈಗ ಕುಂಸಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಕಾರ್ಯಕರ್ತರು ಅಭಿಮಾನದಿಂದ ಒಂದು ಹೂವಿನ ಮಾಲೆಯನ್ನ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹಾರವನ್ನ ಅರ್ಪಿಸ್ತಿದ್ದಾರೆ. ಕುಂಸಿ ಜಿಲ್ಲಾ ಪಂಚಾಯತ್ ಕಾರ್ಯಕರ್ತರು ಜೋರಾದ ಚಪ್ಪಾಳೆ. ಇದಾದ ನಂತರ ನಿಮ್ಮನ್ನೆಲ್ಲ ಉದ್ದೇಶಿಸಿ ನಿಖಿಲ್ ಅವರು ಮಾತಾಡ್ತಾರೆ. ದಯಮಾಡಿ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಕೂತ್ಕೋಬೇಕು. ಕುಂಸಿ ಜಿಲ್ಲಾ ಪಂಚಾಯಿತಿಯ ಎಲ್ಲ ಕಾರ್ಯಕರ್ತರ ಪರವಾಗಿ ಹಾರವನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ನೀವು ಹೋಗ್ಬೇಕು, ಬನ್ನಿ. ಅವ್ರದಾದ್ಮೇಲೆ ಓಡಿಸ್ಕೊಳ್ಳಿ. ಸ್ವಲ್ಪ ಸಾಕಮ್ಮ, ಬರ್ರಿ. ಆಯ್ತು, ನೆಕ್ಸ್ಟ್ ಮಾತಾಡ್ಬೇಕಲ್ಲ, ಸಾಕು. ಹಾರ ಮಾಲಾರ್ಪಣೆ ಮಾಡಿದ ಮೇಲೆ ಅಪ್ಪಾಜಿ ಉಮೇಶ, ನೀನು ಕುಂಸಿ ಜಡ್ಪಿನ ಜಾಗ ಬಿಡ್ರಿ, ಸಾಕು. ಬನ್ನಿ, ಈ ಕಡೆ ಬನ್ನಿ ದಯವಿಟ್ಟು. ಮಾಲಾರ್ಪಣೆ ಆದವ್ರು ಈ ಕಡೆ ಬರಬೇಕು. ಹೋಗಿ ಮುಂದೆ ಹೋಗಿ, ದಯಮಾಡಿ ನೀ ಹಂಗೆ ಮುಂದೆ ಹೋಗಿ ಮುಂದೆ ಹೋಗ್ಬೇಕು. ಬಿಂದು ಕ್ಲಿಯರ್ ಮಾಡಿಸೋ. ಲಕ್ಷ್ಮೀಶ್ ಕ್ಲಿಯರ್ ಮಾಡಿಸ್ರಿ ವೇದಿಕೆ. ಕುಮಾರ್ ನಾಯ್ಕ್ರೆ ಕಳಿಸ್ರಿ, ಎಲ್ಲರನ್ನು ಕಳಿಸಿ.
ಕಳಿಸಿ, ಮುಂದೆ ಕಳಿಸಿ. ಅಲ್ಲಿ ನಾಯಕರೇ ಕಳಿಸಿ, ಮುಂದೆ ಕಳಿಸ್ರಿ. ಏ ಪರ್ಸಣ್ಣ ಬರ್ರಿ ಈ ಕಡೆ. ನೀವು ಆಗಿಲ್ಲನ್ರಿ ನಿಂದು, ಬರ್ರಣ್ಣ. ಏನ್ ಮಾಡ್ತೀಯ? ಒಂದ್ ನಿಮಿಷ. ಹಾರನಹಳ್ಳಿ ಜಿಲ್ಲಾ ಪಂಚಾಯತ್ ಕಾರ್ಯಕರ್ತರ ಪರವಾಗಿ ಒಂದು ಹೂವಿನ ಮಾಲೆಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಜಗದಣ್ಣ ಮುಗೀತು. ನೆಕ್ಸ್ಟ್ ನಿಖಿಲ್ ಅವರೇ ಮಾತಾಡೋದು. ಜಗದಪ್ಪರು, ನಮ್ಮ ಅರುಮಘಟ್ಟ ಯಜಮಾನ್ರು, ನೆಕ್ಸ್ಟ್ ನಿಖಿಲ್ ಅವರೇ ಮಾತಾಡೋದು. 2 ನಿಮಿಷ ಆಯ್ತು. ಹಿರಿಯರು ಸಮಾಧಾನ ಏನ್ ಮಾಡ್ತೀರಿ? ಶಾರದಮ್ಮ ಎಲ್ರಿಗೂ ಹಂಗೆ ಮಾಡ್ಬಿಟ್ಟಿದ್ದಾರೆ. ಬಾ 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 ಮೇಲ್ ಬಾ, ಬಾರಣ್ಣ ಜಗದಣ್ಣ. ಏ ಜಗದಣ್ಣ ಬಾ ಮೇಲ್ ಬಾರಣ್ಣ, ಬಾ. ಆದವರು ಮುಂದಕ್ಕೆ ಹೋಗ್ಬೇಕು. ಮಹಿಳೆಯರು ಬಹಳ ಹೊತ್ತು ಲೇಟ್ ಮಾಡಬಾರ್ದು. ಹೋಗ್ರಿ ಮುಂದೆ. ಈಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ದೊಡ್ಡಗೌಡರ ಮೊಮ್ಮಗ, ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ಲರೂ ಕೂಡ ಶಾಂತ ರೀತಿಯಿಂದ ದಯಮಾಡಿ ಕುತ್ಕೋಬೇಕಾಗಿ ವಿನಂತಿ. ತದನಂತರ ಊಟದ ವ್ಯವಸ್ಥೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.